ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಜಯಲಲಿತಾ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಲಲಿತನ ಮನೆಯಲ್ಲಿ ಜ್ಯೂಸಲ್ಲಿ ಡ್ರಿಂಕ್ಸ್ ಬೆರೆಸಿ ಮಿಕ್ಸ್ ಮಾಡಿಬಿಟ್ಟು ಅತ್ತೆಗೂ ಸೊಸೆಗೂ ಕೊಟ್ಬಿಟ್ಟು ಕೊನೆ ಮಗ ಸೇರಿಕೊಂಡು ಕೊಟ್ಬಿಟ್ಟಿದ್ದಾನೆ. ಹಂಗಾಗಿ ಅವನ ಫ್ರೆಂಡು ಅವನು ಸೇರಿಕೊಂಡು ಕೊಟ್ಬಿಟ್ಟಿದ್ದಾನೆ. ಹಂಗಾಗಿ ತುಂಬಾ ಹೆವಿ ಅನಿಸಿ ಇಬ್ಬರೂ ಅವರೇನೇನು ಇದು ಮಾಡಿದ್ರು ಅದೆಲ್ಲ ಬಾಯ್ಬಿಟ್ಟು ಹೇಳ್ಕೊಂಡು ಇದು ಮಾಡಿದ್ರು. ಹಂಗಾಗಿ ಅವರಿಗೆ ಯಾರು ಇದು ಜ್ಯೂಸಲ್ಲಿ ಡ್ರಿಂಕ್ಸು ಮಿಕ್ಸ್ ಮಾಡಿ ಕುಡಿಸಿದ್ದು ಅಂತೇಳಿ ತಲೆ ಕೆಡಿಸ್ಕೊಂಡು ಜೈ ಎಲ್ಲ ಕಡೆ ಹುಡುಕಾಡ್ತಾನೆ. ಅವನಿಗೇನು ಐಡಿಯಾ ಬಂದಿರಲಿಲ್ಲ. ಲಾಸ್ಟಿಗೆ ಅವ್ರ ಮನೆ ಕೆಲಸ ಮಾಡೋ ಅಂಥವನು ಮಾಡಿದ್ದಾನೆ ಈ ಕೆಲಸ ಅಂತ ಗೊತ್ತಾಯಿತು. ಆವಾಗ ಅವನ್ನ ಕರೆದು ಇಮ್ಮಿಡಿಯೇಟಾಗಿ ಅವನ ಬಾ ಅಂತೇಳಿ ಕರೀತಾರೆ. ಅಂದರೆ ಚಿಕ್ಕ ಮಗನ ಕೇಳ್ತಾರೆ. ಚಿಕ್ಕ ಮಗ ನಾನಲ್ಲ, ನಾನು ಜ್ಯೂಸ್ ಮಿಕ್ಸ್ ಆಗಿರೋದನ್ನು ತಂದು ಕೊಟ್ಟೆ ಅಷ್ಟೇ, ಮಿಕ್ಸ್ ಮಾಡಿರೋದು ಯಾರು ಅಂತ ನಂಗೆ ಗೊತ್ತಿಲ್ಲ, ಮೋಸ್ಟ್ಲಿ ಅವನೇ ಇರ್ಬೋದು ಅಂತ ಹೇಳ್ತಾನೆ. ಹಂಗಾಗಿ ಜೈ ಫೋನ್ ಮಾಡಿ ಕರೀತಾನೆ, ಇಮಿಡಿಯೇಟಾಗಿ ಬಾರೋ ಇಲ್ಲಿ ಅಂತ ಹೇಳ್ಬಿಟ್ಟು ಅವನು ಓಡೋಡಿ ಬರ್ತಾನೆ. ಬಂದಾದಮೇಲೆ ಏನಕ್ಕೋ ಇದರಲ್ಲಿ ಜ್ಯೂಸಲ್ಲಿ ಡ್ರಿಂಕ್ಸ್ ಮಿಕ್ಸ್ ಮಾಡಿಕೊಟ್ಟೆ ನೀನು ಅಂತ ಹೇಳಿದ್ರೆ, ಇಲ್ಲ ಅಣ್ಣ, ಅದು ಬೇರೆ ಏನೋ ಆಯಿತು, ಅದು ಮಿಸ್ಟೇಕ್ ಆಯಿತು ಅಂತ ಹೇಳ್ತಾನೆ. ಏನು ಮಿಸ್ಟೇಕ್ ಆಯಿತು, ನಿನ್ನ ತಲೆ ಅಮ್ಮಂಗೂ ಲಲಿತಂಗೂ ಇಬ್ರಿಗೂ ಕೊಟ್ಬಿಟ್ಟು ಅವ್ರು ಹೆಂಗೆ ಆಡ್ತಿದ್ರು ನಿನಗೇನು ಗೊತ್ತಾಗಲ್ವಾ ಅಂತೇಳ್ಬಿಟ್ಟು ಬೈತಾನೆ ಚೆನ್ನಾಗಿ. ಆಗ ಬೈದಾಗ, ಸಾರಿ ಅಣ್ಣ, ನಂಗೆ ಗೊತ್ತಾಗಲಿಲ್ಲ, ಬೇರೆ ಯಾರಿಗೋ ಮಾಡಿದ್ದು, ಅವ್ರಿಗೆ ಕೊಟ್ಬಿಟ್ಟು ಈ ಥರ ರಂಪಾಟ ಆಗೋಯ್ತು ಅಂತ ಹೇಳ್ತಾನೆ. ಆಮೇಲೆ ಇಲ್ಲಿ ಲಲಿತಂಗೆ ಅವ್ರ ಮಾವ ಹೇಳೋಗಿರ್ತಾನೆ, ಇಲ್ಲಿ ಇದು ಡಾಕ್ಯುಮೆಂಟ್ಸ್ ಇದೆ, ತೊಗೊಂಡು ಬಂದುಬಿಡು ಲಲಿತಾ ಬೇಗ ಅಂತೇಳಿ, ಇವತ್ತು ರಾಜಕೀಯದ್ದು ಮೀಟಿಂಗ್ ಇದೆ, ಅದಕ್ಕೆ ನೀನು ಬೇಗ ಬಂದುಬಿಡಬೇಕು ಅಂತ ಹೇಳೋಗಿರ್ತಾನೆ. ಅದಕ್ಕೆ ಮಹೇಶ್ವರಿ ಅವಳು ಹೆಂಗೆ ಹೋಗೋಕ್ಕಾಗುತ್ತೆ ನೋಡ್ತೀನಿ ನಾನು, ಅವಳು ಹೋಗ್ದಂಗೆ ನನಗೆ ಗೊತ್ತಿದೆ ಹೆಂಗೆ ತಡಿಬೇಕು ಅಂತೇಳಿ ಅಂತ ಐಡಿಯಾ ಮಾಡಿ ಆ ಫೈಲೇ ಸಿಕ್ತಂಗೆ ಮಾಡಿಬಿಡ್ತಾಳೆ. ಆಮೇಲೆ ಅವಳು ಹುಡುಕಿ ಏನಪ್ಪ ಹುಡುಕ್ಲಿ, ಎಲ್ಲಿಂದ ತಗೊಂಡೋಗ್ಲಿ ಅದನ್ನು, ಎಲ್ಲಿ ಇಟ್ಟವ್ರೆ ಮಾವ ಅಂತ ಗೊತ್ತಿಲ್ವಲ್ಲ ಅಂತೇಳಿ ಹುಡುಕ್ತಲೇ ಇರ್ತಾಳೆ. ಆದರೆ ಅವಳಿಗೆ ಎಲ್ಲಿ ಇಟ್ಟಿದ್ದಾರೆ ಅನ್ನೋದು ಐಡಿಯಾ ಸಿಕ್ಕಲ್ಲ. ಹಂಗಾಗಿ ಅವಳು ಹುಡ್ಕೋದೇ ಆಗೋಯ್ತು. ಇವತ್ತು ಮೀಟಿಂಗ್ ಹೋಗೋಕ್ಕೆ ಆಗಲ್ಲ, ಫೈಲು ಸಿಕ್ಕಲ್ಲ. ಜೈ ಕೇಳಲಿಲ್ಲ, ಅವ್ರ ಅತ್ತೆನೂ ಕೇಳಲಿಲ್ಲ, ಮೀನಾಕ್ಷಿನೂ ಕೇಳಲಿಲ್ಲ. ಹಂಗಾಗಿ ಅವ್ರು ಯಾರನ್ನಾರು ಕೇಳಿದರೆ ಸಿಕ್ತಿತ್ತೇನೋ, ಅವ್ರು ಯಾರನ್ನೂ ಕೇಳಲೂ ಇಲ್ಲ ಇವಳು. ಹಂಗಾಗಿ ಇವಾಗ ಅವರ ಮಾವನ ಜೊತೆ ಬೈಸ್ಕೋಬೇಕಾಗುತ್ತೋ ಏನೋ. ಅವಳು ಆ ಮೀಟಿಂಗಿಗೆ ಅಟೆಂಡ್ ಆಗಬೇಕಾಗುತ್ತೆ. ಹಂಗಾಗಿ ಆ ಮೀಟಿಂಗಿಗೆ ಹೋಗಲೇಬೇಕು, ಯಾವ ಕಾರಣಕ್ಕೂ ಮೀಟಿಂಗ್ ಮಿಸ್ ಮಾಡೋಂಗಿಲ್ಲ. ಅದರಲ್ಲಿ ಅವರ ಅತ್ತೆ ಕ್ರಿಮಿನಲ್ಲು, ಅವಳಿಗೆ ಬಯಸಬೇಕು ಅಂತಲೇ ಕಾಯ್ತಾ ಇರ್ತಾಳೆ. ಮತ್ತು ಬಡೂರ್ಕೇರಿ ಹುಡುಗಿ ಇವಳು ಮನೆ ಬಿಟ್ಟು ಹೋದರೆ ಸಾಕು ಅಂತ ಹಗಲು ರಾತ್ರಿ ಜಪ ಮಾಡ್ತಿರ್ತಾಳಲ್ಲ. ಹಾಗಾಗಿ ಈ ಥರ ಫೈಲ್ನ ಕದ್ದಿಟ್ಬಿಟ್ಟು ಅವಳು ಹೋಗ್ದಂಗೆ ಮಾಡಿರ್ತಾಳೆ. ಜೈಗೆ ಆ ವಿಷಯ ಗೊತ್ತಿಲ್ಲ. ಇವಳು ಲಲಿತಾ ಜೈಗೆ ಹೇಳ್ಬಿಟ್ಟಿದ್ರೆ ಸರಿಯಾಗ್ತಿತ್ತು. ಹೀಗೆ ಫೈಲ್ ಬೇಕಂತೆ, ಮಾವ ಹೇಳಿದ್ದಾರೆ, ಈ ಫೈಲ್ ತೊಗೊಂಡೋಗ್ಬೇಕಂತೆ ಅಂದಿದ್ರೆ ಅವನ್ನೆಲ್ಲಾದರೂ ಹುಡುಕಿ ಕೊಡೋನು, ಇಲ್ಲ ಅಮ್ಮ ಕೊಟ್ಬಿಡಮ್ಮ ಅಂತನಾದ್ರು ಹೇಳಿರೋನು. ಆದರೆ ಅವಳು ಹೇಳಿರಲ್ಲ ಅವನ ಕೈಯಲ್ಲಿ. ಹಂಗಾಗಿ ಇವಳಿಗೆ ಆರಾಮಾಯಿತು. ಇದನ್ನು ಮುಚ್ಚಿಟ್ಕೊಂಡು ಇವಾಗ ಅವಳು ಹೋಗ್ದಂಗೆ ಮಾಡಿರೋದೇ ಇವಳಿಗೆ ದೊಡ್ಡ ಸಾಹಸ. ಅದನ್ನೇ ನಾನು ಗೆದ್ದೆ ಅನ್ನೋಂಗೆ ಬೀಗ್ತಾ ಇದ್ದಾಳೆ. ಮೀನಾಕ್ಷಿ ಗೊತ್ತಿದ್ರೂ ಮೀನಾಕ್ಷಿ ಎತ್ತಿ ಕೊಟ್ಟಿರೋಳು. ಅವನು 25 ಲಕ್ಷ ರೂಪಾಯಿ ಎಲೆಕ್ಷನ್ನಿಗೆ ಅಂತ ಇಟ್ಟಿರ್ತಾನೆ ಇವಳು ಗಂಡ, ಅದರಲ್ಲಿ 15 ಲಕ್ಷ ಇರುತ್ತೆ. ಇವಳು ಹೇಳೋದು 50,000 ಮಾತ್ರ ನಾನು ತಗೊಂಡಿದ್ದೀನಿ ಅಂತ. ಅಲ್ಲಿ ನೋಡಿದ್ರೆ 10 ಲಕ್ಷ ರೂಪಾಯಿ ದುಡ್ಡೇ ಇಲ್ಲ. ಏನಾಯಿತು ದುಡ್ಡು, ಯಾರು ತಗೊಂಡಿದ್ದಾರೆ ಅಂತ ನನಗೂ ಗೊತ್ತಿದೆ, ಕೇಳ್ತೀನಿ ಅಂತ ಹೋಗ್ತಾನೆ. ಆದರೆ ಜೈ ಮೇಲೆ ಅನುಮಾನ ಬಂದಿರುತ್ತೆ, ಜೈ ತಗೊಂಡಿರಲ್ಲ, ಮೋಸ್ಟ್ಲಿ ಬೇರೆ ಯಾರೋ ಎತ್ತಿರ್ತಾರೆ ಆ ದುಡ್ಡನ್ನು. ಹಂಗಾಗಿ ಅಲ್ಲೂ ಎಲೆಕ್ಷನ್ಗೆ ಇಟ್ಟಿದ್ದಂಥ ದುಡ್ಡು ಕಳುವಾಗಿರೋದ್ರಿಂದ ಯಾರು ಎತ್ತೋದು ಗೊತ್ತಾಗಿಲ್ಲ. ಹೀಗೆ ಈ ಮನೆಯಲ್ಲಿ ಏನಾದರೂ ಒಂದೊಂದು ಎಡವಟ್ಗಳು ಆಗ್ತಾನೇ ಇರ್ತವೆ. ಇಲ್ಲ ಲಲಿತಾ ಎಡವಟ್ಟು ಮಾಡ್ಕೋತಾ ಇರ್ತಾಳೆ, ಇಲ್ಲ ಜೈ ಎಡವಟ್ಟು ಮಾಡ್ಕೋತಾ ಇರ್ತಾನೆ. ಇವರಿಬ್ಬರು ಎಡವಟ್ಟು ಮಾಡಿಕೊಂಡು ಎಲ್ಲರ ಹತ್ರ ಬೈಸ್ಕೋತಾರೆ, ಇಲ್ಲ ಸರಿ ಹೋಗ್ತಾರೆ. ಹೀಗೇ ಇವ್ರದ್ದು ಕಥೆಗಳು ಮುಂದುವರಿತಾ ಇರ್ತವೆ. ಈ ಜೈ ಮಾತ್ರ ಲಲಿತನ ತುಂಬ ಇಷ್ಟಪಡ್ತಾನೆ. ಆದರೆ ಅವರ ಅಮ್ಮ ಅದು ಮುಂದುವರಿಯೋಕ್ಕೆ ಬಿಡಲ್ಲ. ಯಾವಾಗಲೂ ಅವರು ಚೆನ್ನಾಗಿದ್ರೆ ಇವಳು ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ಹಾಗಾಗಿ ಅವಳು ಯಾವತ್ತೂ ಜೊತೆಯಾಗಿರೋಕ್ಕೆ ಆಗಲ್ಲ. ಇನ್ನು ದೊಡ್ಡ ಸೊಸೆ ಮಗ ಬರ್ತಾನೆ.
ಸಾಲ ಮಾಡ್ಕೊಂಡು ಬಂದಿರ್ತಾನೆ, ರಾತ್ರಿ ರಾತ್ರಿನೇ ಮುಖ ತೋರಿಸ್ದಂಗೆ ಹೆಂಡ್ತಿ ಜೊತೆ ಇದ್ದು ಹೊರ್ಟೋಯ್ತಾನೆ. ಅವನ ಕತೆ ಆ ಥರ. ಇನ್ನು ಚಿಕ್ಕವನು ನಾನು ಹೋಗಿ ಹಾಸ್ಟ್ಲಿಗೆ ಸೇರ್ಕೋತೀನಿ, ಬೈದ್ರಲ್ಲ ಜ್ಯೂಸಲ್ಲಿ ಡ್ರಿಂಕ್ಸ್ ಮಿಕ್ಸ್ ಮಾಡಿ ಕೊಟ್ಟಿದ್ದೀಯ ಅಂತ ಬೈದರು ಅಂತ ಹೇಳ್ಬಿಟ್ಟು ನಾನು ಹೋಗಿ ಹಾಸ್ಟ್ಲಿಗೆ ಸೇರ್ಕೋತೀನಿ, ನಾನು ಇರಲ್ಲ ಇಲ್ಲಿ ಅಂತಾನೆ. ಆಮೇಲೆ ಬಾಯಿ ಮುಚ್ಕೊಂಡು ಹೋಗಿ ಇಲ್ಲೇ ಓದ್ಕೋ, ಎಲ್ಲೂ ಹೋಗೋದು ಬೇಡ ಅಂತೇಳಿ ಜೋರು ಮಾಡ್ತಾಳೆ ಮಹೇಶ್ವರಿ. ಜೋರು ಮಾಡಿದ್ರೆ ಆವಾಗ ಹೋಗಿ ರೂಮಲ್ಲಿ ಓದ್ಕೋತೀನಿ ಅಂತ ಹೋಗ್ತಾನೆ. ಪಾಪ ಅವ್ನು ಚಿಕ್ಕವನು, ಅವ್ನಿಗೇನು ಗೊತ್ತಿರಲ್ಲ. ಇವಳು ಏನು ಆಡಿಸ್ತಾಳೆ ಅದನ್ನೇ ಅವನು ಆಡಬೇಕಾಗತ್ತೆ. ಹಂಗಾಗಿ ಮಹೇಶ್ವರಿ ಬಹಳ ಕ್ರಿಮಿನಲ್ ಇದರಲ್ಲಿ. ಅವಳು ಏನು ಹೇಳ್ತಾಳೋ ಅದೇ ನಡಿಬೇಕು. ದೊಡ್ಡ ಸೊಸೆನ ಅವಳು ಕೈ ಬೆರಳಲ್ಲಿ ಆಡಿಸ್ಕೊಂಡು ಇಟ್ಕೊಂಡಿದ್ದಾಳೆ. ಹಾಗೇ ಲಲಿತನ್ನು ಇಟ್ಕೋಬೇಕು ಅಂತಾಳೆ. ಲಲಿತಾ ಅದಕ್ಕೆಲ್ಲ ಕ್ಯಾರೆ ಅನ್ನಲ್ಲ. ಅವಳು ಅದಕ್ಕೆ ಟಾಂಗ್ ಕೊಡ್ತಾ ಇರ್ತಾಳೆ. ಹಾಗಾಗಿ ಅವಳನ್ನು ಏನು ಬಗ್ಸೋಕ್ಕಾಗ್ತಿಲ್ಲ. ಅವಳು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಆಗಿರೋದ್ರಿಂದ ಅವಳು ಯಾರಿಗೂ ಏನು ಬಗ್ಗಲ್ಲ. ಭಾಳ ಚಾಲಕ್ಕಿರೋ ಹುಡುಗಿ ಆಗಿದ್ದಾಳೆ ಅವಳು. ದೊಡ್ಡ ಸೊಸೆ ಹಂಗಲ್ಲ. ಪಾಪ ಅವಳು ಏನು ಹೇಳಿದ್ರು ಹ್ಞೂ ಅತ್ತೆ ಆ ಅತ್ತೆ ಅಂತ ಕೊಲೆ ಬಸವನಂಗೆ ಕತ್ತಳ್ಳಾಡ್ಸ್ಕೊಂಡು ತಿರುಗ್ತಾಳೆ. ಹಂಗಾಗಿ ಇವಳ ಹತ್ರ ಯಾವ ಕೆಲಸನಾರು ಅವಳು ಮಾಡಿಸ್ಕೋಬೋದು. ಅವ್ರ ಅತ್ತೆ ಹೇಳಿದ ಕೆಲಸ ಎಲ್ಲನೂ ಮಾಡ್ತಾಳೆ ಇವಳು. ತೀರಾ ಅಂದರೆ ಟಫಾಗಿರೋ ಕೆಲಸಗಳು ಮಾಡೋಕ್ಕಾಗಲ್ಲ. ಸುಲಭವಾಗಿರೋವು ಮತ್ತು ಲಲಿತಂಗೆ ಏನಾರ ಹಿಂಸೆ ಕೊಡೋ ಅಂಥ ಕೆಲಸಗಳು ಇಂಥವಾದರೆ ಸಲೀಸಾಗಿ ಮಾಡ್ತಾಳೆ, ಅದೇನು ತೊಂದರೆ ಇಲ್ಲ. ದೊಡ್ಡ ಕೆಲಸಗಳಾದರೆ ಇವಳ ಕೈಯಲ್ಲಿ ಆಗಲ್ಲ, ಬೈಸ್ಕೋತಾಳೆ ಆಮೇಲೆ ಮಹೇಶ್ವರಿ ಹತ್ರ. ಪರಮೇಶ್ವರಿ ಅಂತ ಇವಳ ಹೆಸರು ಕಟ್ಟಿರೋದಕ್ಕೂ ಪರಮೇಶ್ವರಿ ಅಂತಿರ್ತಾರೆ. ಬೈಸ್ಕೋತಲೇ ಇರ್ತಾಳೆ ಯಾವಾಗಲೂ. ಏನತ್ತೆ ಯಾಕೆ ಬೈತಾಯಿದ್ದೀರಾ ಅಂತಾಳೆ. ಇನ್ನೇನು ಬೈದಲ್ಲ ಇನ್ನೇನು ಮಾಡ್ತಾರೆ, ಹೇಳಿದ ಕೆಲಸ ಒಂದು ನೆಟ್ಟಗೆ ಮಾಡೋಕ್ಕೆ ಬರಲ್ವಲ್ಲ ನಿನಗೆ ಅಂತೇಳಿ ಅದಕ್ಕೂ ಬೈತಾಳೆ. ಹಿಂಗೆ ಅವಳ ಜೊತೆ ಸೇರ್ಕೊಂಡು ಅಡುಗೆ ಅದು ಇದು ಮಾಡಿಕೊಂಡು ಅವಳು ಹೆಂಗೋ ಕಾಲ ಕಳ್ಕೊಂಡಿದ್ದಾಳೆ. ಈ ಕಡೆ ಬಂದರೆ ಲಲಿತಾ ಮಾತ್ರ ಅವಳ ಕೆಲಸ ಅವಳು ಮಾಡ್ಕೋತಾಳೆ. ಅವಳು ಗ್ರಾಮ ಪಂಚಾಯತಿಗೆ ಹೋಗ್ತಾಳೆ, ಅಲ್ಲೂ ಎಲ್ಲರ ಜೊತೆನೂ ಚೆನ್ನಾಗಿರ್ತಾಳೆ. ಹಾಗೆ ಅವಳದ್ದು ಕೆಲಸಗಳು. ಇಲ್ಲಿ ಇವನು ಕೇಳ್ತಿದ್ದಾನೆ, ಆದರೆ ನಾನು ಕೆಲಸದವನು ಅಂತ ನನಗೆ ಹಿಂಸೆ ಕೊಡ್ತಾಯಿದ್ದೀರಾ, ನಾನು ಹಂಗೆ ಮಾಡಿಲ್ಲ ಅಣ್ಣ ಅಂತಾನೆ. ಇಲ್ಲ ಇನ್ಯಾರು ಬರ್ತಾರೆ ಮಾಡೋಕ್ಕೆ, ನೀನೇ ಮಾಡಿರೋದು. ಗೊತ್ತಾಗಲ್ವ ಅಷ್ಟು ಫಂಕ್ಷನ್ ನಡೀತಿರುವಾಗ ಡ್ರಿಂಕ್ಸಲ್ಲಿ ಮಿಕ್ಸ್ ಮಾಡಬೇಕೋ ಬೇಡವೋ ಅಂತ ಗೊತ್ತಾಗಲ್ವ? ಏನಕ್ಕೆ ಜ್ಯೂಸಲ್ಲಿ ಡ್ರಿಂಕ್ಸ್ ಎಲ್ಲ ಮಿಕ್ಸ್ ಮಾಡ್ತೀರಾ? ಕೆಲಸ ಇಲ್ವ ನಿಮಗೆ ಮಾಡೋಕ್ಕೆ? ಎಷ್ಟು ಮರ್ಯಾದೆ ಹೋಯ್ತು, ಎಷ್ಟು ಅವಮಾನ ಆಯಿತು ಅಂತೆಲ್ಲ ಬೈತಾನೆ. ಸಾರಿ ಇನ್ನೊಂದು ಸಲ ಹಿಂಗೆ ಆಗ್ದಂಗೆ ನೋಡ್ಕೊಳ್ತೀನಿ ಅಂತೇಳಿ ಅವನು ಹೇಳ್ತಾನೆ. ಫಸ್ಟು ಮನೆ ಕೆಲಸದವನಲ್ಲ ಅದಕ್ಕೆ ಹಿಂಗೆ ಅಂತೀರ ಅಂತಿದ್ದ. ಲಾಸ್ಟಲ್ಲಿ ಇವೆಲ್ಲ ಗೊತ್ತಾದಮೇಲೆ ಸಾರಿ ಇನ್ನೊಂದು ಸಲ ಹಿಂಗೆ ಆಗ್ದಂಗೆ ನೋಡ್ಕೊಳ್ತೀನಿ, ಸಾರಿ ಅಣ್ಣ ಅಂತ ತಪ್ಪಾಯಿತು, ಇನ್ನೊಂದು ಸಲ ಹಿಂಗೆ ಆಗಲ್ಲ ಅಂತಾನೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.